ಮಾಡಿಲ್ಲ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಆಯಿತು. ಇನ್ನು ಬೇರೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಮಾಡೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸನ ಮುಗಿಸಿರ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕೆಲಸ ಇವತ್ತಿನ ವ್ಲಾಗಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಬೆಳಗ್ಗೆ ಅಂತೂ ಫುಲ್ ಗುಡಿಸೋದು, ತೊಳೆಯೋದು, ನನ್ನ ಮೈ ತೊಳೆಯೋದು, ಕಸ ಗುಡಿಸೋದು ಇದೇ ರೀತಿ ಆಗಿರುತ್ತೆ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಕಸ ಹೊಡೆದು, ಬಾಗಿಲು ತೊಳೆದು, ರಂಗೋಲಿ ಹಾಕಿ, ಹಾಲು ಕರೆದು, ಡೈರಿಗೆ ಹಾಲು ಹಾಕಿ, ಹಸುಗಳಿಗೆ ಬೂಸ ಇಟ್ಟು, ಕಸ ತುಂಬಿ, ಕಸ ಗುಡಿಸಿ ಎಲ್ಲ ಆಯಿತು. ಈಗ ಹಸುಗಳನ್ನು ಮೈ ತೊಳಿತಾ ಇದ್ದೀನಿ. ಎಲ್ಲದನ್ನು ತೋರಿಸ್ಬಹುದಿತ್ತು. ಬ್ಯುಸಿ ಮಾರ್ನಿಂಗ್ ರೊಟೀನನ್ನು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಇದರಲ್ಲಿ ತೋರಿಸ್ಲಿಲ್ಲ. ಎರಡೂ ಸೇಮ್ ಆಗುತ್ತೆ. ಆ ಕೆಲಸನೂ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ರಿ ಅಂತ ತೋರಿಸ್ತಾ ಇಲ್ಲ ಅಷ್ಟೇ. ನೀರು ಬಿಡ್ತಾರೆ ಬೆಳಗ್ಗೆನೇ ಎದ್ದು 6:30 7 ಗಂಟೆ ಅನ್ನೋ ಅಷ್ಟರಲ್ಲೆಲ್ಲ ನೀರು ಬಿಡ್ತಾರೆ. ಅಷ್ಟರಲ್ಲಿ ಹಾಲು ಕರೆದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಂತರ ನೀರು ಹಿಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿ ಬಂದಿದ್ದೀನಿ. ನಾನು ಯಾವಾಗ ನೀರು ಬಿಡ್ತಾರೆ ಆವಾಗಲೇ ಬಟ್ಟೆ ಹಾಕ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ. ನನ್ನ ಮಾರ್ನಿಂಗ್ ಅಂತೂ ಬ್ಯುಸಿ ಆಗೇ ಇರುತ್ತೆ. ಫುಲ್ ಬ್ಯುಸಿ ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ಬಹುದು. ಅದನ್ನು ಒಂದು ಸಪ್ರೇಟ್ ವ್ಲಾಗನ್ನು ಮಾಡ್ತೀನಿ. ಹಸುಗಳನ್ನು ಮೈ ತೊಳೆದು ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅದ್ರ ಆರೋಗ್ಯನೂ ಕೂಡ ಅಷ್ಟೇ ಕ್ಲೀನಾಗಿರುತ್ತೆ. ಹಾಗೆ ನನಗೆ ಹೇಗೆ ಬೇಕಾಗಿದ್ದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಕೊಡ್ಕೆನೂ ಅಷ್ಟೇ, ದನಗಳು ಅಷ್ಟೇ ಕ್ಲೀನಾಗಿರೋ ಥರನೇ ನೋಡ್ಕೊಳ್ತೀನಿ. ಆದರೆ ಫುಲ್ ಕ್ಲೀನಾಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವು ಕೂಡ ಎಲ್ಲ ರೋಸ್ಟ್ ಮಾಡ್ಕೊಳ್ತವೆ. ಆದರೂ ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಕೆಲಸನ ಮುಗಿಸಿರ್ತೀನಿ. ಇಲ್ಲ 2 ನಿಮಿಷ ನೆಲ ತೊಳೆಯೋದನ್ನು ತೋರಿಸ್ಬಹುದು. ಆದರೆ 2 ನಿಮಿಷಕ್ಕೆ ಖಂಡಿತವಾಗಿಯೂ ಕೂಡ ನೆಲ ತೊಳೆದು ಆಗಿರೋದಿಲ್ಲ. ಮಿನಿಮಮ್ ಅಂದ್ರೂ ಕೂಡ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ 2 ರೂಮನ್ನು ಎಲ್ಲ ಕ್ಲೀನ್ ಮಾಡಿ ನೆಲ ಒರೆಸೋದಕ್ಕೆ 1 ಗಂಟೆನಾದ್ರೂ ತೊಗೊಂಡಿರ್ತೀನಿ. ಈಗ ಹಸು ಎಲ್ಲ ಫಸ್ಟು ನೆನೆಸ್ಬಿಟ್ಟು ನಂತರ ಹಸುನ ಮೈಯನ್ನು ಉಜ್ಜಿ ಸ್ನಾನ ಮಾಡಿಸ್ದೆ. ಈಗ ನಾನು ಸೋಪ್ ತರೋದಕ್ಕೆ ಅಂತ ಹೋಗಿದ್ದೆ, ಹಸಿಗೆ ಹಚ್ಚೋದಕ್ಕೆ ಅಂತ. ಅಷ್ಟರಲ್ಲಿ ನಿತ್ಯ ನಾನು ಒಂದ್ಸಲ ಸ್ನಾನ ಮಾಡಿಸ್ತೀನಿ ಅಂತ ಪೈಪ್ ಇಟ್ಕೊಂಡು ನೀರು ಹಾರಿಸ್ತಾ ನಿಂತಿದ್ರು. ಇವಾಗ ಹಸುಗೆ ಸೋಪ್ ಹಚ್ಚುತ್ತಾ ಇದ್ದೀನಿ. ಹಾಗೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಯಾವ ಸೋಪನ್ನು ಹಚ್ಚುತ್ತೀರಾ ಅಂತ. ನಾನು ಹಿಂದಿನ ವ್ಲಾಗಲ್ಲಿ ಹೇಳೋದನ್ನು ಮರೆತೆ. ಟೀಕ್ ಔಟ್ ಅಂತ ಸೋಪಿನ ನೇಮು. ಸೋಪ್ ತುಂಬ ಚೆನ್ನಾಗಿದೆ. ಹಚ್ಚಿದರೆ ಒಂದು 4-5 ದಿನ, 1 ವಾರದವರೆಗೂ ಕೂಡ ಸೊಳ್ಳೆ ಕಡಿಯೋದಿಲ್ಲ. ಈಗಂತೂ ಸೋನೆ ಎಲ್ಲ ಬರ್ತಾನೆ ಇದೆ, ಮೈಯೆಲ್ಲ ನೆನಿತಾನೆ ಇರುತ್ತೆ. ಹಾಗಾಗಿ 1 ವಾರ ತನಕ ಇರೋದಿಲ್ಲ. ಒಂದು 4 ದಿನ ಅಂತೂ ಖಂಡಿತವಾಗಿಯೂ ಕೂಡ ಸೊಳ್ಳೆ ಏನೂ ಕಡಿಯೋದಿಲ್ಲ. 2 ಹಸಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಆಯಿತು. ನಾವು ಶುಂಠಿ ಹಾಕಿದ್ದೀವಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕಳೆ ಎಲ್ಲ ಉಟ್ಕೊಂಡಿತ್ತು. ಕಳೆ ಕೀಳೋದಕ್ಕೆ ಅಂತ ಕೆಲಸದವ್ರು ಕೂಡ ಬರ್ತಾ ಇದ್ದಾರೆ. ಅವರು ಕಳೆ ಕಿತ್ತಿರ್ತಾರಲ್ಲ ಆ ಹುಲ್ಲನ್ನು ತೊಗೊಂಡು ಬಂದು ನಾವೊಂದ್ಸಲ ಇಲ್ಲಿ ನೀರಲ್ಲಿ ಚೆನ್ನಾಗಿ ತೊಳೆದು ಹಸುಗಳಿಗೆ ಹಾಕ್ತೀವಿ ನೈಟ್ ಹೊತ್ತು. ಈಗ ಹಾಗೆ ಕೂಡ ಹಾಕ್ಬೋದು ತೊಳೆದಲ್ಲೇ. ಇವಾಗ ಸೋನೆ ಎಲ್ಲ ಬರ್ತಾ ಇದೆಯಲ್ಲ, ಹುಲ್ಲೆಲ್ಲ ಪೂರ್ತಿಯಾಗಿ ಮಣ್ಣು ರೀತಿಯಾಗಿ ಆಗಿರುತ್ತೆ, ಅಂದರೆ ಫುಲ್ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಹಾಗಾಗಿ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಹಸುವಿಗೆ ನೈಟ್ ಹೊತ್ತು ಹಾಕ್ತೀವಿ. ಹಾಗಾಗಿ ಮನೆ ಮುಂದೆ ಅದು ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಆಗಿರುತ್ತೆ. ಮನೆ ಮುಂದೆ ಎಲ್ಲ ಫುಲ್ಲು ಹರಡ್ಕೊಂಡಿರುತ್ತೆ, ತೊಳೆದಿರೋದೆಲ್ಲ ಆಗಾಗೆ ಬಿದ್ದಿರುತ್ತಲ್ಲ, ನೀರು ಬಿಟ್ಟಾಗ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು. ಈಗ 2 ಹಸಿಂದು ಕೂಡ ಸ್ನಾನ ಮಾಡಿಸಿ ಆಯಿತು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿದೆ. ಮನೆಗೆಲ್ಲ ಪೂರ್ತಿಯಾಗಿ ನೀರು ಹಿಡ್ಕೊಂಡಾಯಿತು. ಡ್ರಮ್ಗಳನ್ನೆಲ್ಲ ನೀರು ಖಾಲಿ ಆದಾಗಲೇ ತೊಳೆದ್ಬಿಟ್ಟಿಡ್ತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ನೀರು ಬಿಡ್ತಾರಲ್ಲ ಆವಾಗಲೇ ತೊಳೆದ್ಬಿಟ್ಟು ಇಟ್ಕೊಳ್ತೀನಿ. ಒಂದು ದಿನ ಬಿಟ್ಟು ಒಂದು ದಿನ ಡ್ರಮ್ಗಳನ್ನು ಕೂಡ ತೊಳಿತೀನಿ. ಈಗ ಆದಷ್ಟು ಸುತ್ತಮುತ್ತ ಮನೆ ಮುಂದೆ ಡ್ರಮ್ಗಳನ್ನು ಎಲ್ಲದನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಆಶಾ ವರ್ಕರೆಲ್ಲ ಬರ್ತಾರಲ್ಲ ಅವರು ಕೂಡ ಹೇಳ್ತಾರೆ, ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ, ಡ್ರಮ್ಗಳನ್ನು ತೊಳೀರಿ. ಈಗ ಡೆಂಗ್ಯೂ ಜಾಸ್ತಿ ಆಗ್ತಾಯಿದೆ, ನೀರು ನಿಂತ್ಕೊಳ್ಳದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ. ಹಾಗಾಗಿ ಆದಷ್ಟು ಎಲ್ಲ ಕ್ಲೀನಾಗಿ ಇಡೋದಕ್ಕೆ ನೋಡ್ತಾ ಇರ್ತೀನಿ. ಆದರೆ ಇವಾಗ ಬಿಸಿಲೇ ಇಲ್ಲ ಅಂತ ಹೇಳ್ಬೋದು. ಪೂರ್ತಿಯಾಗಿ ಸೋನೆ ರೀತಿಯಾಗಿ ಇಟ್ಕೊಂಡಿದೆ. ಹಾಗಾಗಿ ನೀರೇನು ಡ್ರೈ ಆಗ್ತಾ ಇಲ್ಲ ಅಷ್ಟೇ. ಬಿಸಿಲು ಹತ್ತಿದ್ರೆ ನಮ್ಮನೆ ಹತ್ರ ನೀರು ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ, ಕ್ಲೀನಾಗೇನೆ ಇರುತ್ತೆ. ಈಗ ಸೋನೆ ಇದೆಯಲ್ಲ ಹಾಗಾಗಿ ನೋಡ್ಬೋದು ನಾನು ಆ ಕಡೆಯಿಂದ ಗುಡಿಸ್ತಾ
ಒರೆಸ್ತಾ ಇದ್ದರೆ ನನ್ನ ಮಗಳು ಈ ಕಡೆಯಿಂದ ನೀರು ಚೆಲ್ತಾ ಇದ್ದಾಳೆ. ಅವಳಂತೂ ಫುಲ್ಲು ಕ್ಲೀನ್ ಅಂತ ಹೇಳ್ಬೋದು. ಸ್ವಲ್ಪನೂ ಕೂಡ ಕಾಲಿಗೆ ಮಣ್ಣು ಅಂಟ್ಕೊಳ್ಳೋ ಥರ ಇಲ್ಲ, ಕೈಗೂ ಗಲೀಜಾಗೋ ಥರ ಇಲ್ಲ. ಅದೇ ಕುಳೆ ಕೈ ತೊಗೊಳ್ಳೇಬೇಕು, ಅಂದರೆ ತಕ್ಷಣ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾಳೆ. ಹಾಗಾಗಿ ನೀರಂತೂ ಚೆಲ್ತಾನೆ ಇರ್ತಾಳೆ. ನಾನು ನೀರು ಹಿಡ್ಕೊಂಡಿರ್ತೀನಲ್ಲ, ಒಂದು ಪುಟಾಣಿ ಡ್ರಮ್ ಇದೆಯಲ್ಲ, ಅಷ್ಟು ನೀರಲ್ಲಿ ಒಬ್ಬಳೇ ಖಾಲಿ ಮಾಡ್ತಾಳೆ 2 ದಿನಕ್ಕೆ ಕೈ ಕಾಲು ತೊಳ್ಕೊಳ್ಳೋದು. ಹಾಗೆ ಅವಳು ಚಪ್ಪಲಿ ಹಾಕೊಂಡು ಹೋಗ್ತಾಳೆ ಅಂತಂದರೆ ಎಲ್ಲಿಗಾರ ಹೋಗಿ ಬಂದ ತಕ್ಷಣ ಸ್ಲಿಪ್ಪರ್ನೂ ಕೂಡ ವಾಶ್ ಮಾಡಿರ್ತಾಳೆ. ಸ್ಲಿಪ್ಪರ್ ಕೂಡ ರೋಸ್ ಆಗೋ ಥರ ಇಲ್ಲ, ಅಷ್ಟು ಕ್ಲೀನಾಗಿ ಇರೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ಗುಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಈಗ ಹಸುಗಳನ್ನೆಲ್ಲ ಹೊಡ್ಕೊಂಡು ತೋಟಕ್ಕೆ ಕಟ್ಟೋದಕ್ಕೆ ಅಂತ ಹೋದರು. ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ನಲ್ಲ, ಅದು ಕೂಡ ತೊಳೆದಾಗಿತ್ತು. ಇನ್ನೊಂದು ಸಲ ನಾನಿಲ್ಲಿ ಬಟ್ಟೆನ ಜಾಲಿಸಿ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಇಲ್ಲಿ ಮನೆಯಿಂದ ಎಲ್ಲೂ ಇವಾಗ ಒಣಗಾಕ್ತಾ ಇಲ್ಲ, ಫುಲ್ ಸೋನೆ ಥರ ಅರ್ಧ ಗಂಟೆಗೂ ಬರ್ತಾನೆ ಇದೆ. ಒಣಗಾಕಿದ್ರೆ ಫುಲ್ ನೆನ್ಕೊಳ್ಳುತ್ತೆ. ಹಾಗಾಗಿ ಮನೆ ಮುಂದೆನೇ ನೀರೆಲ್ಲ ಹಿಂಡ್ಕೊಂಡು ಚೆನ್ನಾಗಿ ಎಲ್ಲ ಇದು ಮಾಡಿ ಆದಮೇಲೆ ಮನೆ ಮುಂದೆನೇ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಇಲ್ಲಾದರೆ ನೆನೆಯೋದಿಲ್ಲ, 2 ದಿನ ಆದರೂ ಪರವಾಗಿಲ್ಲ, ನೀಟಾಗಿ ಡ್ರೈ ಆಗ್ತವೆ. ನಾನು ಒಂದೊಂದು ಸಲ 9 ಗಂಟೆ ಅಥವಾ 10 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇರ್ತೀನಿ. ಅಷ್ಟು ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ವ್ಲಾಗನ್ನು ಮಾಡಬೇಕು. ಕೆಲವೊಂದು ಸಲ ವ್ಲಾಗ್ ಮಾಡೋದಕ್ಕೇ ಮನಸ್ಸಿರೋದಿಲ್ಲ. ಇಷ್ಟೆಲ್ಲ ಕೆಲಸ ಮಾಡಿ ಬೋರ್ ಆಗ್ತಾ ಇರುತ್ತೆ ಅಥವಾ ಬೇಜಾರು ಅನ್ನಿಸ್ತಾ ಇರುತ್ತೆ, ಸಾಕು ಅಂತ ಅನಿಸುತ್ತೆ. ಆದರೆ ನೀವು ಕಮೆಂಟ್ಸ್ ಹಾಕಿರ್ತೀರಲ್ಲ, ನಿಮ್ಮ ವ್ಲಾಗ್ಸ್ ನಂಗೆ ತುಂಬ ಇಷ್ಟ, ಡೈಲಿ ಹಾಕ್ರಿ ನಾವು ನೋಡ್ತೀವಿ, ಇಲ್ಲಾಂದರೆ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಅಕ್ಕ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿರಲ್ಲ. ಅದನ್ನ ಒಂದು ಸಲ ನೆನಪು ಮಾಡ್ಕೊಂಡ್ರೆ ಸಾಕು, ಎಲ್ಲ ಬೇಜಾರು ಕೂಡ ಹೋಗುತ್ತೆ, ಮತ್ತೆ ವ್ಲಾಗ್ ಮಾಡಬೇಕಂತ ಅನಿಸುತ್ತೆ. ಅಷ್ಟು ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಸ್ ಅಂತೂ. ಪ್ರತಿಯೊಬ್ಬರು ಕಮೆಂಟ್ಸನ್ನು ಕೂಡ ನೋಡ್ತೀನಿ, ರಿಪ್ಲೈ ಮಾಡ್ತೀನಿ. ಎಲ್ಲೋ ಒಬ್ಬೊಬ್ಬರು ಕಮೆಂಟ್ಸ್ ಮಿಸ್ ಆಗಿರಬಹುದು, ನನಗೆ ಗೊತ್ತಿದ್ದಂತೂ ಮಿಸ್ ಮಾಡಿಲ್ಲ. ಕೆಲವರು ಅಕ್ಕ ನನಗೆ ಇವತ್ತು ರಿಪ್ಲೈ ಮಾಡಿಲ್ಲ ಅಂತಲೂ ಕೂಡ ಹಾಕಿರ್ತೀರ. ನಾನು ಯಾರ್ದನ್ನು ಕೂಡ ಮಿಸ್ ಆಗಿರುತ್ತೆ ಹೊರತು ನಾನು ಯಾರ್ದನ್ನು ಕೂಡ ಬೇಕು ಅಂತ ರಿಪ್ಲೈ ಮಾಡದೆ ಬಿಟ್ಟಿರೋದಿಲ್ಲ. ನೀವು ನಿಮ್ಮ ಬ್ಯುಸಿ ಲೈಫಲ್ಲಿ ನನಗೋಸ್ಕರ ಟೈಮ್ ಕೊಟ್ಟು ವ್ಲಾಗ್ ನೋಡಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಹಾಕಿರ್ತೀರಾ ಅಂತಂದರೆ ಅದು ನನಗೆ ತುಂಬಾ ಖುಷಿ ಕೊಡೋ ವಿಚಾರ ಅಲ್ವಾ. ಖಂಡಿತವಾಗಿಯೂ ಕೂಡ ರಿಪ್ಲೈ ಮಾಡಿರ್ತೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ. ಇವಾಗ ಆಚೆ ಕೆಲಸ ಎಲ್ಲ ಮುಗಿಸ್ದೆ, ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಆಯಿತು. ಎಲ್ಲದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸಿಲ್ಲ, ಯಾಕಂದರೆ ಆಗಲೇ ಹೇಳಿದ್ನಲ್ಲ ಮಾರ್ನಿಂಗ್ ರೊಟೀನನ್ನು ಮಾಡ್ತೀನಿ ಅಂತ, ಅದರಲ್ಲಿ ತೋರಿಸ್ತೀನಿ. ಇವಾಗ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. 2 ರೂಮನ್ನು ಕೂಡ ಕ್ಲೀನ್ ಮಾಡಿ ನೆಲ ಒರೆಸ್ತಾ ಇದ್ದೀನಿ. ನನ್ನ ಮಗಳು ಕೂಡ ಅಲ್ಲೇ ಓಡಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ಸ್ವೆಟರ್ ಹಾಕ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬೇಡ ನಿಂದು ಹಾಕು ಅಂತಂದರೂ ಕೇಳೋದೇ ಇಲ್ಲ. ಡೈಲಿ ಒಂದೊಂದು ನನ್ನ ಸ್ವೆಟರ್ ಹಾಕ್ಕೊಂಡು ಓಡಾಡ್ತಾ ಇರ್ತಾಳೆ. ಅವಳಿಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ. ನಾನು ಕೂಡ ಸುಮ್ಮನಿರ್ತೀನಿ. ಸ್ವಲ್ಪ ಏನೋ ಜಾಸ್ತಿನೇ ಲೂಸ್ ಆಗಿರುತ್ತೆ. ಇವಾಗ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ, ನೋಡಿದ್ರಲ್ಲ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಆಯಿತು. ಇನ್ನೂ ತುಂಬ ಕೆಲಸನ ತೋರಿಸ್ಲಿಲ್ಲ. ಹಾಲು ಕರೆಯೋದಾಗಿರ್ಬೋದು, ಸಗಣಿ ತೆಗಿಯೋದು, ಕೊಡ್ಕೆ ಮನೆ ಗುಡಿಸೋದು, ಕ್ಲೀನ್ ಮಾಡೋದು, ಈ ರೀತಿಯಾಗಿ ತುಂಬ ಕೆಲಸನ ತೋರಿಸಿಲ್ಲ. ಯಾಕೆಂದರೆ ಒಂದೊಂದು ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಲ್ಲ, ಹಾಗಾಗಿ ಇನ್ನೂ ತಿಂಡಿ ಆಗಿಲ್ಲ. ಈಗ ತಿಂಡಿ ಮಾಡಬೇಕು. ದೋಸೆ, ಮಿಕ್ಸ್ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಕಡುಬು ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಲೇಟ್ ಆಗುತ್ತೆ ಅಂದ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಗಿಡದಲ್ಲೇ 2 ಮುಳ್ಗಾಯಿ ಬಿಟ್ಟಿದೆ, ಅದನ್ನು ಕುಯ್ಕೊಂಡು ಎಲ್ಲ ಥರದಂತಹ ತರಕಾರಿಗಳನ್ನು ಹಾಕಿ ಪಲ್ಯ ಮಾಡಿ ದೋಸೆ ಮಾಡ್ತೀನಿ. ಹಾಗೆ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ ಮುಳ್ಗಾಯಿ ಗಿಡ ಹಾಕ್ತಾಯಿದ್ದೀನಿ ಅಂತ. ಎಷ್ಟು ಬೇಗ ದೊಡ್ಡದಾಯಿತು, ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ಚಟ್ನಿ ಮಾಡುವಾಗ ಕಿತ್ಕೊಳ್ತೀನಿ, ಸಾಂಬಾರು ಮಾಡುವಾಗ, ಪಲ್ಯ ಮಾಡುವಾಗ ಕಿತ್ಕೊಳ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಕಾಯಿ ಬಿಡ್ತಾ ಇದೆ. ನೋಡಿ ಎಷ್ಟು ಸೈಜ್ ಕೂಡ ಚೆನ್ನಾಗಿದೆ ಅಂತ. ಇವತ್ತು ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ, ಹಾಗಾಗಿ ಮುಳ್ಗಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಕಿತ್ಕೊಳ್ತಾ ಇದ್ದೀನಿ. ನಾವೇ ಬೆಳೆದಿರುವಂತಹ ತರಕಾರಿಗಳನ್ನು ಅಡುಗೆಗೆ ಬಳಸೋದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಇವಾಗ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡಿದೆ. ರೆಸಿಪಿ ಹಿಂದೆ ಒಂದು ಸಲ ತೋರಿಸಿದ್ದೆ, ಹಾಗಾಗಿ ಮತ್ತೆ ತೋರಿಸ್ಲಿಲ್ಲ. ಖಾರ ಏನೂ ರುಬ್ಬಿಲ್ಲ, ಹಾಗೆ ಈಸಿಯಾಗಿ ಆಗೋ ಥರ ಪಲ್ಯ ಮಾಡಿದೆ. ಈ ಕಡೆ ದೋಸೆ ಬ್ಯಾಟರ್ ಕೂಡ ರೆಡಿ ಇದೆ. ನಿತ್ಯ ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ತಿಂಡಿಗೆ ಬರ್ತಾರೆ, ಹಾಗಾಗಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಸ್ವಲ್ಪ ಕೆಲಸ ಕಡಿಮೆ ಇದ್ದಾಗ ನಾನೇ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ತಿಂಡಿ ಮಾಡೋದಕ್ಕೆ ಬರ್ತೀನಿ. ಕೆಲವೊಂದು ಸಲ ಕೆಲಸ ಜಾಸ್ತಿ ಇರುತ್ತೆ, ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ಸ್ಕೂಲಿಗೆ ಲೇಟ್ ಆಗುತ್ತೆ. ಅಂಥ ದಿನ ನನ್ನ ಹಸ್ಬೆಂಡ್ ಅಥವಾ ನಿತ್ಯ ಸ್ನಾನ ಮಾಡಿ ಪೂಜೆನ ಮಾಡ್ತಾರೆ. ಇವಾಗ ನಾನು ಈ ಕಡೆ ತಿಂಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳದ್ದು ಪೂಜೆ ಕೂಡ ಆಗ್ತಾಯಿದೆ. ತಿಂಡಿ ಮಾಡಿ ಪೂಜೆ ಎಲ್ಲ ಆಯಿತು. ತಿಂಡಿ ಮುಗಿಸ್ಕೊಂಡು ನಿತ್ಯ ಸ್ಕೂಲಿಗೆ ಹೊರಟ್ರು. ಈಗ ಲಡ್ಡು ಬೇಜಾರಾಗ್ತಾಯಿತ್ತು, ಹಾಗಾಗಿ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಲಡ್ಡು ನಾನು ಹೋಗ್ತೀವಿ ಅಂತಂದರೆ ಜೊತೆಲಿ ಬ್ರೌನಿ ಕೂಡ ರೆಡಿ ಇರ್ತಾರೆ.
ಇರ್ತಾನೆ. ಲಡ್ಡುಗೆ ಏನೋ ಒಂಥರ ಖುಷಿ ಅಂಗಡಿಗೆ ಹೋಗೋದು ಅಂತ ಅಂದರೆ. ಪ್ರತಿದಿನ ಅಂತೂ ಕರ್ಕೊಂಡು ಹೋಗೋದಿಲ್ಲ. ಹಾಗೆ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ಪೂರ್ತಿಯಾಗಿ ಅವಾಯ್ಡ್ ಮಾಡಿದ್ದೀವಿ. ಒಂದೊಂದು ದಿನ ಕೊಟ್ಟರೆ ಏನು ತಪ್ಪಲ್ಲ ಅಂತ ಅಂದ್ಕೊಳ್ತೀನಿ. ಅವಳನ್ನ ಅಂಗಡಿಗೆ ಕರ್ಕೊಂಡು ಹೋಗಿ ಬಂದೆ. ಅವಳ ಖುಷಿ ಅಂತೂ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಲು ಅಂಗಡಿಗೆ ಕರ್ಕೊಂಡು ಹೋಗಿದ್ದಕ್ಕೆ. ಅಂಗಡಿಗೆ ಹೋಗಿ ಬಂದ್ವಿ. ಈಗ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಈ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಇದೊಂದು ಗಿಡ ಬಂದರೆ ಸಾಕು, ಪ್ರತಿದಿನ ಪೂಜೆಗೆ ಹೂ ಸಿಗುತ್ತೆ. ಅಷ್ಟೊಂದು ಅದೊಂದೇ ಗಿಡ ಬಿಡುತ್ತೆ. ಕಲಕ ಮನೆಗೆ ಹೋದಾಗ ತೋರಿಸಿದ್ನಲ್ಲ, ಈ ಗಿಡ ನಾನು ಹಾಕಿದ್ದೆ 2 ಸಲ ಹಾಕಿದ್ರೂ ಕೂಡ ಬಂದಿಲ್ಲ ಅಂತ. ಅದೇ ಗಿಡ ಈಗ ಚಿಗುರು ಬಂದಿದೆ. ಹಾಗೆ ಒಂದು ಟೊಮೊಟೊ ಸಸಿ ಕೂಡ ಹಾಕಿದ್ದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅದಕ್ಕೂ ಕೂಡ ಇವತ್ತು ದಾರ ಕಟ್ಟಬೇಕು. ಹಾಗೆ ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಡಿತ್ತು. ಸೋನೆ ಚೆನ್ನಾಗಿ ಬರ್ತಾ ಇದೆಯಲ್ಲ, ಹಾಗಾಗಿ ಕಳೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಆವಾಗ ಕಿತ್ಕೊಂಡ್ರೆ ಮನೆ ಮುಂದೆ ಕ್ಲೀನ್ ಆಗಿರುತ್ತೆ. ಇಲ್ಲ ಅಂತಂದರೆ ಫುಲ್ ಹೂವಿನ ಗಿಡಕ್ಕಿಂತ ಜಾಸ್ತಿ ಕಳೆನೇ ಇರುತ್ತೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನನಗಂತೂ ಗಿಡ ಚಿಗುರು ಬಂದಿರೋದು ನೋಡಿ ತುಂಬಾ ಖುಷಿ ಆಯಿತು. ಏಕೆಂದರೆ ಒಂದು ಸಲ ಹಾಕಿದ್ದೆ, ಅದು ಬರಲಿಲ್ಲ. ಇದು ಕೂಡ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದು 20 ದಿನದ ಮೇಲೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಈಗ ಚಿಗುರು ಬಂದು 1 ವಾರ ಆಗಿದೆ. ಈಗ ಸ್ವಲ್ಪನೇ ದೊಡ್ಡದಾಗ್ತಾ ಇದೆ. ಅದು ಒಂಥರ ಮಲ್ಲಿಗೆ ಹೂ ಥರ ಹೂ ಬಿಡುತ್ತೆ. ವೈಟ್ ಕಲರ್ ಇದೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಅದೊಂದು ಗಿಡ ಬಂದರೆ ಸಾಕು, ತುಂಬಾ ಹೂ ಕೊಡುತ್ತೆ. ಹಾರ ಕೂಡ ಕಟ್ಟಬಹುದು, ಅಷ್ಟು ಚೆನ್ನಾಗಿ ಹೂವಿರುತ್ತೆ. ನೋಡೋದಕ್ಕೆ ಮಲ್ಲಿಗೆ ಹೂ ಥರ ಕಾಣಿಸುತ್ತೆ. ಈಗ ಗೊಬ್ಬರ ಹಾಕೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಎಲ್ಲ ಈ ರೀತಿಯಾಗಿ ಕುರ್ಚುತ್ತಾ ಇದ್ದೆ. ಮನೆ ಮುಂದೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.